ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ಮಸ್ಜಿದ್ ಹೆರಾರ್ ಅಲಿಯಾಸ್ ಜುಮಾ ಮಸ್ಜಿದ್ ಇಲ್ಲಿ ನಾವು ನಮ್ಮ ಕಮಿಟಿಯವರು ಮತ್ತು ನಮ್ಮ ಜಮಾತ್ನವರೆಲ್ಲ ಸೇರಿಕೊಂಡು ಇವತ್ತು ಹಳೆಯ ಕಟ್ಟಡವನ್ನು ಇದ್ದದ್ದನ್ನು ಇಲ್ಲಿ ಕೆಡವಿ ಅದು ಶಿಥಿಲಗೊಂಡಿತ್ತು. ಸುಮಾರು ವರ್ಷದಿಂದ ಬಹಳ ಅದು ಮಾಡಬೇಕಂತ ನಾವು ಭಾಳ ಅಂದ್ಕೊಂಡಿದ್ವಿ. ಅದು ಟೈಮ್ ಕೂಡ ಬಂದಿರಲಿಲ್ಲ. ಇವತ್ತು ದಿವಸ ದೇವರು ಶುಕ್ರವಾರ ದಿವಸ ನಮಗೆ ಆ ಸಮಯ ತಂದಿದ್ದಾನೆ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಭಾಗವಹಿಸಿ ಇವತ್ತು ಗುದಿರಿ ಪೂಜೆಯನ್ನು ನಾವು ನೆರವೇರಿಸಿದ್ದೀವಿ. ದೇವರ ದಯೆಯಿಂದ ದಯವಿಟ್ಟು ಆ ದೇವರು ಇನ್ನೂ ನಮ್ಮ ಸಹಾಯ ಮಾಡುವಂಥ ದಾನಿಗಳಿಗೆ ಮನಸ್ಪೂರ್ವಕವಾಗಿ ದಾನ ಮಾಡುವಂಥ ಶಕ್ತಿ ಮತ್ತು ಸಾಮರ್ಥ್ಯ ಕೊಡಲಿ. ಮುಂದೆ ಬಂದು ನಮಗೆ ಏನನ್ನಾದರೂ ಅವ್ರು ಬರ್ಸಂಗಿದ್ರೆ ಕೆಲವು ರೂಮ್ಗಳು ನಾವು ಕಟ್ಕೊಡ್ತೀವಿ ಅಂತ ಬಂದರೂ ಸಹ ಅವರಿಂದ ನಾವು ದಾನವನ್ನು ತೊಗೊಂಡು ಈ ರೂಮ್ಗಳಿಗೆ ಹಾಕ್ಕೊಂಡು ನಾವು ಮುಂದುವರಿಸ್ತೀವಿ. ಈ ಕಟ್ಟಡಗಳನ್ನು ಸಂಪೂರ್ಣ ಮಾಡ್ತೀವಿ. ಹಾಗೂ ನಮ್ಮ ಮುತ್ತಲಿ ಅಮಾನುಲ್ಲಾ ಖಾನ್ ಸಾಹೇಬ್ರವರು ಜಮೀರ್ ಅಹಮದ್ ಸಾಹೇಬ್ರಿಂದ ಸಹ ಅಮೌಂಟನ್ನು ತಂದಿದ್ದಾರೆ. ಅದು ಇನ್ನೂ ಸಹ ಹೆಚ್ಚುವರಿಯಾಗಿ ಹಣ ತರ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ನಾವು ಸಹ ಕಮಿಟಿಯವರಿಗೆ ನಮ್ಮ ಮುತ್ತಲಿ ಸಾಹೇಬರಿಗೆ ಹೇಳಿದ್ದೀವಿ, ನಾವು ನಿಮ್ಮ ಜೊತೆಯಲ್ಲಿ ಡೆಲಿಗೇಷನ್ ಥರ ಬರ್ತೀವಿ. ಶ್ರೀಮಾನ್ ಬೀದರ್ ಜಮೀರ್ ಅಹಮದ್ ಸಾಹೇಬ್ರ ಹತ್ರ ನಾವು ಒತ್ತಾಯ ಮಾಡೋಣ. ಅಲ್ಲಿಂದ ಇನ್ನೂ ಹಣವನ್ನು ಸರ್ಕಾರದಿಂದ ತಂದು ಇದರ ಮೇಲೂ ಸಹ ಕಟ್ಟಡವನ್ನು ನಾವು ಪೂರ್ಣಗೊಳಿಸೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಈ ಮುಖಾಂತರ ನಾನು ತಿಳಿಸ್ತೇನೆ. ಇದು ವೆಚ್ಚ ಸುಮಾರು ಒಂದು 80 ಲಕ್ಷ ರೂಪಾಯಿ ಆಗುವಂಥ ವೆಚ್ಚ ಇದೆ. 10 ಕಟ್ಟಡ ನಾವು ಈಗ ಸದ್ಯಕ್ಕೆ ಮಾಡ್ತಾ ಇದ್ದೀವಿ. ಇದ್ರ ಮೇಲೆ ಮತ್ತೆ ನಾವು ಒಂದು ಮದ್ರಸನ್ನು ಕಟ್ಟಬೇಕಂತ ಇದ್ದೀವಿ. ಅದು ಮದ್ರಸೆ ಅಕ್ಕಪಕ್ಕದಲ್ಲಿ ಉಳಿಯುವಂಥ ಜಾಗದಲ್ಲೂ ಸಹ ಇದ್ರ ಮೇಲೂ ನಾವು ವಾಣಿಜ್ಯ ಮಳಿಗೆಗಳನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಇದಕ್ಕೆಲ್ಲ ಸಹಾಯ ನಮ್ಮ ಜನಗಳಿಂದ, ನಮ್ಮ ಜಮಾತಿಂದ ನಮಗೆ ಬೇಕಾಗ್ತದೆ. ಹಾಗೂ ನಮ್ಮ ಕಮಿಟಿ ವತಿಯಿಂದ ನಮಗೆ ಸಂಪೂರ್ಣ ಸಹಾಯ ಬೇಕಾಗ್ತದೆ ಮತ್ತು ಸರ್ಕಾರದ ವತಿಯಿಂದನೂ ಸಹಾಯ ಬೇಕಾಗ್ತದೆ. ಮತ್ತು ನಮ್ಮ ಪೇಶ್ವಾ ಮೊಹಲ್ಲಾದಿಂದ ಅಬ್ದುಲ್ ರಶೀದ್ ಸಾಬ್ರವರ ಮಕ್ಕಳು ಫಯಾಜ್, ನಯಾಜ್, ಇಮ್ತಿಯಾಜ್ ಮತ್ತು ಇನ್ನೊಬ್ಬ ಇರ್ಫಾನ್, ಇವರೆಲ್ಲ 4 ಮಕ್ಕಳಿಂದ ಅವ್ರಿಗೊಂದು ಆಸೆ ಇತ್ತು, ನಮ್ಮ ಹೆರಾರ್ ಮಸೀದಿಗೆ ಒಂದು ನಿರಂತರವಾಗಿ ನೀರಿನ ಸಪ್ಲೈ ಮಾಡಬೇಕು ಅಂತ ಹೇಳಿ. ಅವರೇನು ಅಂಥ ಜಾಗದಲ್ಲಿ ಅವರು ಬೇಡ್ಕೊಂಡಿದ್ರು ಮಾಡಬೇಕಂತ. ಅವತ್ತು ಆ ಜಾಗ ಇವಾಗ ನಮ್ಮ ಹೆರಾರ್ ಮಸೀದಿ ಹತ್ರ ಈಡೇರಿದೆ. ಒಳ್ಳೆ ನೀರು ಸಿಕ್ಕಿದೆ. ಪಂಪು ಮೋಟ್ರು ಎಲ್ಲ ಇಳಿಸಿಬಿಟ್ಟು ಅಬ್ದುಲ್ ರಶೀದ್ ಸಾಬ್ ಮಕ್ಕಳು ನಮಗೆ ಮಸೀದಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಪರವಾಗಿ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ದೇವ್ರ ಹತ್ರ ಬೇಡ್ಕೊಳ್ತೀನಿ, ದೇವರವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಮುಂದೆ ಬಂದು ನಮ್ಮ ಏನು ಕಟ್ಟಡ ಮಾಡ್ತಾ ಇದ್ದೀವಿ ಆ ಕಟ್ಟಡಕ್ಕೂ ಸಹ ಅವರು ಸಹಾಯ ಮಾಡೋಂಥ ಒಂದು ಮನಸ್ಸು ಆ ದೇವರವ್ರಿಗೆ ನೀಡಲಿ ಅಂತ ಹೇಳಿ ನಾವೆಲ್ಲರಿಂದನೂ ಅವ್ರಿಗೂ ಇನ್ನೂ ಮತ್ತೊಮ್ಮೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. अस्सलामु अलैकुम रहमतुल्लाहि बरकातहू। आज जुमा का दिन बहुत अच्छा दिन। हमने ये 1 महीने के पहले ये काम शुरू करना बोल थे, ज़रा लेट होगा। आज ये कॉम्प्लेक्स का काम जो आज स्टार्ट किए हैं, ये गवर्नमेंट से भी इसे मदद मिली है और जमात भी भरपूर ताउन कर रही है। इस ताउन से आज हमने ये जो काम स्टार्ट किए हैं ये पूरा मुकम्मल तक ऐसे ही पूरी मुंतज़मा जमात साथ देते हैं बोल के मैं ये किया हूँ। और जो हमारे रशीद साहब के बच्चे बोर दलाए हैं उनका भी हमने तहे दिल से शुक्रिया अदा किया है। ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.